ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸುಹಾಸ್ ಕನ್ನಡ ಟೆಕ್. ನೀವು ನೋಡ್ತಿದ್ದೀರಾ, ನನ್ನ ಹತ್ರ ಇದೆ ಮೋಟೋರೋಲಾ ಅವರ ಮೋಟೋ ಎಡ್ಜ್ 50. ನೀವೇನಾದರೂ 25,000ಅಲ್ಲಿ ಒಂದು ಬೆಸ್ಟ್ ಫೋನ್ನ ಹುಡುಕ್ತಾ ಇದ್ದೀರಾ ಅಂತ ಅಂದರೆ ಇದು ಒನ್ ಆಫ್ ದಿ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ನೋಡ್ತಿರೋ ಹಾಗೆ ಮೋಟೋರೋಲಾ ಅವರು ತುಂಬ ಕಾಂಪಿಟೇಟಿವ್ ಪ್ರೈಸ್ ರೇಂಜಿಗೆ ಫೋನ್ಗಳನ್ನ ಅವರು ಲಾಂಚ್ ಮಾಡ್ತಾ ಇದ್ದಾರೆ. ಮತ್ತು ಫೋನ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ ಮೋಟೋರೋಲಾ ಅವರು. ನನಗೆ ಇದೇನು ಮೋಟೋರೋಲಾ ಅವರು ಕಳಿಸಿಲ್ಲ, ನಾನೇ ಪರ್ಚೇಸ್ ಮಾಡಿರುವಂಥದ್ದು. ಇದರ ಆ್ಯಕ್ಚುಯಲ್ ಪ್ರೈಸ್ ಬಂದು 22,000ಗೆ ನಾನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಇದು ಲಾಂಚ್ ಆದಾಗ ಐ ಥಿಂಕ್ 25,000 ಇತ್ತು ಅಂತ ಹೇಳಿ ಅನ್ಸ್ಕೊಳ್ತೀನಿ. ಇದು ಲಾಂಚ್ ಆಗಿರುವಂಥದ್ದು ಕೇವಲ ಒಂದೇ ವೇರಿಯಂಟಲ್ಲಿ 8GB ರ್ಯಾಮ್ ಹಾಗೂ 256GB ಸ್ಟೋರೇಜು, ಹಾಗೆ 3 ಕಲರ್ಸು ಅವೈಲಬಲ್ ಇದ್ದಾವೆ. ಇನ್ನು ಇವತ್ತಿನ ವಿಡಿಯೋದಲ್ಲಿ ಇದು ಯಾಕೆ ಬೆಸ್ಟ್ ಈ ಪ್ರೈಸ್ ರೇಂಜಲ್ಲಿ ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ತುಂಬ ಫೋನ್ಗಳು ನಿಮಗೆ ಸಿಗ್ತವೆ ಈ ಒಂದು ಪ್ರೈಸ್ ರೇಂಜಲ್ಲಿ, 22, 23, 25 ಪ್ರೈಸ್ ರೇಂಜಲ್ಲಿ. ಆದರೆ ಇದು ಯಾಕೆ ಬೆಸ್ಟ್ ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ, ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಕ್ವಿಕ್ಕಾಗಿ ಇದರ ಅನ್ಬಾಕ್ಸಿಂಗ್ ನೋಡ್ಕೊಂಬರೋಣ. ನೋಡ್ತಾ ಇರ್ಬೋದು, ಇದರ ಬಾಕ್ಸ್ ಕೂಡ ತುಂಬ ಪ್ರೀಮಿಯಮ್ ಆಗಿ ಕಾಣಿಸುತ್ತೆ. ಮತ್ತು ಇದರಲ್ಲಿ ಪ್ಲಾಸ್ಟಿಕ್ ಫ್ರೀ ಪ್ಯಾಕೇಜಿಂಗ್ನ ನೀಡ್ತಾರೆ ಮೋಟೋದವರು. ಎಲ್ಲ ಫೋನಲ್ಲೂ ಯಾವುದೇ ರೀತಿ ಪ್ಲಾಸ್ಟಿಕ್ನ ಇದರಲ್ಲಿ ಯೂಸ್ ಮಾಡಿರೋದಿಲ್ಲ. ಇನ್ನು ಡೈರೆಕ್ಟಾಗಿ ನಮಗೆ ಏನೇನು ನೋಡೋಕ್ಕೆ ಸಿಗ್ತಾ ಇದೆ ಅಂತ ಅಂದರೆ, ಇದರಲ್ಲಿ ನೋಡ್ತಾ ಇರ್ಬೋದು ಕೆಲವೊಂದು ಸ್ಟಿಕ್ಕರ್ಸು, ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡು ಹಾಗೂ ವಾರಂಟಿ ಕಾರ್ಡು, ಸಿಮ್ ಎಜೆಕ್ಷನ್ ಪಿನ್ ಕೂಡ ನೀಡ್ತಾ ಇದ್ದಾರೆ. ಹಾಗೂ ಬ್ಯಾಕ್ ಕೇಸ್ನ ನೀಡ್ತಾ ಇದ್ದಾರೆ. ಕ್ವಾಲಿಟಿ ಕೂಡ ಪರವಾಗಿಲ್ಲ ಅಂತ ಹೇಳ್ಬೋದು. ಇದು ಬಿಟ್ಟರೆ ಇನ್ನು ಡೈರೆಕ್ಟಾಗಿ ನಮ್ಮ ಫೋನ್ ಸಿಗ್ತಾ ಇದೆ. ನೆಕ್ಸ್ಟ್ ನಮಗೆ ನೋಡ್ತಾ ಇರ್ಬೋದು ಚಾರ್ಜಿಂಗ್ ಅಡಾಪ್ಟರ್ನ ನೀಡ್ತಾ ಇದ್ದಾರೆ. ಇದು 68 ವಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರು. ಅದು ಬಿಟ್ಟರೆ ಒಂದು ಒಳ್ಳೆ ಕ್ವಾಲಿಟಿಯ ಟೈಪ್ ಸಿ ಟು ಟೈಪ್ ಸಿ ಕೇಬಲ್ನ ನೀಡ್ತಾ ಇದ್ದಾರೆ. ಇನ್ನು ನೋಡಿದ್ರಲ್ಲ ಈ ಫೋನ್ ಬಾಕ್ಸಲ್ಲಿ ಏನೇನೆಲ್ಲ ನೋಡೋದಕ್ಕೆ ಸಿಗ್ತಾ ಇದೆ ಅಂತ ಹೇಳಿ. ಇನ್ನು ಈ ಪ್ರೈಸ್ ರೇಂಜಲ್ಲಿ ಇದು ಯಾಕೆ ಬೆಸ್ಟ್ ಫೋನ್ ಅಂತ ಹೇಳಿದೆ ಅಂತ ಅಂದರೆ, ಇದು ವರ್ಲ್ಡ್ಸ್ ಒನ್ ಆಫ್ ದಿ ಥಿನ್ನೆಸ್ಟ್ IP68 ವಾಟರ್ ರೆಸಿಸ್ಟೆಂಟ್ ಹೊಂದಿರುವಂಥ ಫೋನ್. ಅದಷ್ಟೇ ಅಲ್ಲದೆ ಸ್ಲಿಮ್ಮೆಸ್ಟ್ ಮಿಲಿಟ್ರಿ ಗ್ರೇಡ್ ಸರ್ಟಿಫಿಕೇಟ್ ಹೊಂದಿರುವಂಥ ಫೋನ್ ಕೂಡ ಹೌದು. ಏನಿದು ಮಿಲಿಟ್ರಿ ಗ್ರೇಡ್ ಸರ್ಟಿಫಿಕೇಟ್ ಅಂತ ಅಂದರೆ, ನೀವು ಇದನ್ನು ಫ್ರೀಸ್ ಮಾಡಿದ್ರು, ಹೈಯೆಸ್ಟ್ ಟೆಂಪ್ರೇಚರಿಗೆ ತಗೊಂಡೋದ್ರು, ಲೋಯೆಸ್ಟ್ ಟೆಂಪ್ರೇಚರಿಗೆ ತಗೊಂಡೋದ್ರು, ಹಾಗೆ ಏನಾದರೂ ಮಿಸ್ ಆಗಿ ಬಿದ್ದರೆ ಏನೂ ಆಗೋದಿಲ್ಲ, ತುಂಬ ಚೆನ್ನಾಗಿ ಸರ್ವೈವ್ ಆಗುತ್ತೆ. ನೀವು ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ನೋಡಿರ್ಬೋದು. ಇದರ ಡ್ರಾಪ್ ಟೆಸ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಸರ್ವೈವ್ ಆಗುತ್ತೆ. ಹಾಗೆ ಮೇಯ್ನ್ ಇದರ ಬಿಲ್ಡ್ ಹಾಗೆ ಡಿಸೈನು ತುಂಬ ಸಿಂಪಲ್ಲಾಗಿ ಮತ್ತು ತುಂಬ ಸಾಲಿಡ್ ಆಗಿದೆ ಮತ್ತು ಒಂದು ಪ್ರೀಮಿಯಮ್ನೆಸ್ನ ಕೊಡುತ್ತೆ. ನೀವು ನೋಡ್ತಾ ಇದ್ದೀರಾ, ಇದರ ಬ್ಯಾಕ್ ಸೈಡು ವೀಗನ್ ಲೆದರ್ ಅಂತ ಹೇಳಿ ಅಂತಾರೆ ಇದನ್ನು. ಹಾಗೆ ಈ ಪ್ರೈಸ್ ರೇಂಜಲ್ಲಿ ಮೋಟೋರೋಲಾ ಅವರು ಅಲ್ಯೂಮಿನಿಯಂ ಫ್ರೇಮ್ನ ನೀಡ್ತಾ ಇದ್ದಾರೆ. ಇದು ಒಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಹಾಗೆ ನಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗೆ ಸಿಂಗಲ್ LED ಫ್ಲ್ಯಾಶ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನು ಇದರಲ್ಲಿ ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಹಾಗೆ ಒಂದು ಸ್ಲಿಮ್ ಕಾರ್ಡ್ ಪೋರ್ಟ್ ಕೂಡ ನೀಡಿದ್ದಾರೆ. ಇದರಲ್ಲಿ ನಾವು 2 ಸಿಮ್ನ ಹಾಕೋಬೋದು. ಯಾವುದೇ ರೀತಿ ಆಡಿಯೋ ಜಾಕ್ ಪೋರ್ಟ್ ನೀಡಿಲ್ಲ. ಮತ್ತು ಯಾವುದೇ ಡೆಡಿಕೇಟೆಡ್ ಸ್ಲಿಮ್ ಕಾರ್ಡ್ ಸ್ಲಾಟ್ ಕೂಡ ಇದರಲ್ಲಿ ನೀಡಿಲ್ಲ. ಇನ್ನು ಫ್ರಂಟಿಗೆ ಬಂದರೆ ನಮಗೆ ಒಂದು ಸ್ಮಾಲ್ ಪಂಚುವಲ್ ಕ್ಯಾಮ್ರಾ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಕರ್ವ್ ಡಿಸ್ಪ್ಲೇ, ಹಾಗೆ ಇದರಲ್ಲಿ ಗೋರಿಲ್ಲಾ ಗ್ಲಾಸ್ 5ನ ನೀಡ್ತಾ ಇದ್ದಾರೆ. ತುಂಬ ಈಸಿಯಾಗಿ ಸ್ಕ್ರ್ಯಾಚಸ್ ಏನೂ ಆಗೋದಿಲ್ಲ. ಇದರಲ್ಲಿ ಯಾವುದೇ ರೀತಿ ಸ್ಕ್ರೀನ್ ಗಾರ್ಡ್ನ ಕೊಟ್ಟಿಲ್ಲ, ನೀವು ಬೇಕಂದರೆ ಹಾಕ್ಕೋಬೋದು. ಇನ್ನು ಇದರ ಬೆಸಲ್ಸ್ನ ನೀವು ಗಮನಿಸ್ತಾ ಇರ್ಬೋದು. ಇದರ ಬೆಸಲ್ಸ್ ತುಂಬ ನಿಮಗೆ ಕರ್ವ್ ಡಿಸ್ಪ್ಲೇ ಆಗಿರೋದ್ರಿಂದ ನಿಮಗೆ ಮ್ಯಾಟರ್ ಆಗೋದಿಲ್ಲ, ನಿಮಗೆ ಗೊತ್ತಾಗೋದು ಕೂಡ ಇಲ್ಲ. ತುಂಬ ಬ್ಯಾಲೆನ್ಸ್ಡ್ ಆಗಿ ತುಂಬ ಚಿಕ್ಕದಾಗಿದೆ ಬೆಸಲ್ಸ್ ಕೂಡ. ಇನ್ನು ಇದರಲ್ಲಿ ಇನ್ಬಿಲ್ಟ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ನೀಡಿದ್ದಾರೆ. ಯಾವುದೇ ಸೈಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ನ ಇದರಲ್ಲಿ ನೀಡ್ತಾ ಇಲ್ಲ. ಇನ್ನು ಬೇರೆ ಬೇರೆ ಫೀಚರ್ಸ್ ಕೂಡ ನೀಡ್ತಾ ಇದ್ದಾರೆ. ಇದರಲ್ಲಿ ಎಡ್ಜ್ ಲೈಟ್ ಅನ್ನೋ ಒಂದು ಫೀಚರ್ಸ್ ಇದೆ. ಏನು ಇದು ಅಂತ ಅಂದರೆ, ನಿಮ್ಗೆ ಏನಾದರೂ ನೋಟಿಫಿಕೇಶನ್ ಬಂದರೆ, ಅಲಾರಮ್ ಬಂದರೆ ಸೈಡಲ್ಲಿ ಲೈಟ್ ಬರುತ್ತೆ. ಇದು ತುಂಬ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಇದರ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಂತಂದರೆ, ಇದರಲ್ಲಿ 6.7 ಇಂಚಿನ ಫುಲ್ HD+P OLED ಡಿಸ್ಪ್ಲೇನ ನೀಡ್ತಾ ಇದ್ದಾರೆ. ಹಾಗೆ ಇದು 120 Hz ರಿಫ್ರೆಶ್ ರೇಟ್ ಹಾಗೂ 360 Hzನ ಟಚ್ ಸ್ಯಾಂಪಲಿಂಗ್ ರೇಟ್ನ ನೀಡ್ತಾ ಇದೆ. ಹಾಗೆ 1600 ನಿಟ್ ಪೀಕ್ ಬ್ರೈಟ್ನೆಸ್ನ ಕೂಡ ನೀಡ್ತಾ ಇದೆ. ನೀವೇನಾದರೂ ಬಿಸಿಲಲ್ಲೆಲ್ಲ ತುಂಬ ಈಸಿಯಾಗಿ ಸ್ಕ್ರೀನು ಕಾಣಿಸುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಇದಿಷ್ಟು ಆಗಿತ್ತು ಬಿಲ್ಡ್ ಕ್ವಾಲಿಟಿ ಡಿಸ್ಪ್ಲೇ ಬಗ್ಗೆ. ಬಿಲ್ಡ್ ಕ್ವಾಲಿಟಿ ಡಿಸ್ಪ್ಲೇ ಆಗಿರ್ಬೋದು, ಇದರಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಮಾಡಿಲ್ಲ ಮೋಟೋರೋಲಾ ಅವರು.
ಇನ್ನು ಇದರಲ್ಲಿ ಸ್ಮಾರ್ಟ್ ವಾಟರ್ ಟಚ್ ನೀಡಿದ್ದಾರೆ. ಏನು ಅಂತ ಅಂದರೆ ನಿಮ್ಮ ಕೈ ಒದ್ದೆ ಆಗಿದ್ರು ಅಥವಾ ನಿಮ್ಮ ಫೋನ್ ಒದ್ದೆ ಆಗಿದ್ರು ನೀವು ಫೋನ್ನ ಯೂಸ್ ಮಾಡ್ಬೋದು. ಅದು ಬಿಟ್ಟು ಇದರ ಸ್ಟೋರೇಜ್ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ LPDDR4X ರ್ಯಾಮ್ನ ನೀಡ್ತಾ ಇದ್ದಾರೆ ಹಾಗೂ UFS 2.2 ಸ್ಟೋರೇಜ್ನ ನೀಡ್ತಾ ಇದ್ದಾರೆ. 3.1 ನೀಡಿದರೆ ಇನ್ನೂ ಚೆನ್ನಾಗಿರ್ತಾ ಇತ್ತು, ಆದರೆ ತುಂಬ ಜನಕ್ಕೆ ಇದು ಮ್ಯಾಟ್ರ್ ಆಗೋದಿಲ್ಲ. ಇನ್ನು ಎಷ್ಟೇ ಬಿಲ್ಡ್ ಕ್ವಾಲಿಟಿ ಹಾಗೂ ಇದರ ಡಿಸೈನ್ ಚೆನ್ನಾಗಿದ್ರು ಪ್ರೊಸೆಸರ್ ತುಂಬ ಮುಖ್ಯ ಆಗುತ್ತೆ. ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7.1 ಜನ್ನ ಪ್ರೊಸೆಸರ್ ನೀಡ್ತಾ ಇದ್ದಾರೆ. ಇದು 7,10,000 ಬೆಂಚ್ ಮಾರ್ಕ್ನ ನೀಡುತ್ತೆ. ಮತ್ತು ಇದರಲ್ಲಿ ಟೆಂಪ್ರೇಚರ್ ಸ್ವಲ್ಪ ವೇರಿಯೇಷನ್ ನನಗೆ ಕಾಣಿಸ್ತು, ಸ್ವಲ್ಪ ಹೀಟಿಂಗ್ ಇಶ್ಯೂಸ್ ಇದೆ, ಆದರೆ ಪರವಾಗಿಲ್ಲ ಅಂತ ಹೇಳ್ಬೋದು. ಏನಾದರೂ ಸಾಫ್ಟ್ವೇರ್ ಅಪ್ಡೇಟಲ್ಲಿ ಎಲ್ಲ ಸರಿ ಆಗ್ಬೋದು. ಮತ್ತು ಬ್ಯಾಟ್ರಿ ಡ್ರೈನ್ ಇಶ್ಯೂಸ್ ನನಗೇನು ನೋಡೋದಕ್ಕೆ ಸಿಕ್ಕಿಲ್ಲ, ಯಾವುದೇ ರೀತಿ ಅಷ್ಟೊಂದು ಬ್ಯಾಟ್ರಿ ಡ್ರೈನ್ ಆಗೋದಿಲ್ಲ. ಇನ್ನು ಇದರ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕಂತ ಅಂದರೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ನಾನು ಆಗಲೇ ಹೇಳಿದಾಗೆ. ಮೇಯ್ನ್ ಕ್ಯಾಮ್ರಾ ಬಂದು 50 ಮೆಗಾ ಪಿಕ್ಸಲ್ನ ಮೇಯ್ನ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಇದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಹೊಂದಿರುವಂಥ ಕ್ಯಾಮ್ರಾ. ಇನ್ನೊಂದು ಕ್ಯಾಮ್ರಾ ಬಂದು 13 ಮೆಗಾ ಪಿಕ್ಸಲ್ನ ಅಲ್ಟ್ರಾ ವೈಡ್ ನೀಡಿದ್ದಾರೆ. ಇನ್ನು 10 ಮೆಗಾ ಪಿಕ್ಸಲ್ ಟೆಲಿಫೋಟೋ ಲೆನ್ಸ್ನ ನೀಡಿದ್ದಾರೆ. ಇದು ಕ್ಯಾಮ್ರಾ ತುಂಬ ಚೆನ್ನಾಗಿದೆ ಈ ಪ್ರೈಸ್ ರೇಂಜಲ್ಲಿ. ನನಗನ್ನಿಸ್ದಾಗೆ ಒನ್ ಆಫ್ ದಿ ಬೆಸ್ಟ್ ಕ್ಯಾಮ್ರಾ ಹೊಂದಿರುವಂಥ ಫೋನ್ ಈ ಪ್ರೈಸ್ ರೇಂಜಲ್ಲಿ ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆದರೆ ಸ್ವಲ್ಪ ಕಲರ್ಸ್ನ ಬ್ರೈಟಾಗಿ ತೋರಿಸುತ್ತೆ, ಕೆಲವೊಬ್ಬರಿಗೆ ಇಷ್ಟ ಆಗ್ಬೋದು ಇದು ಕೂಡ. ಇನ್ನು ಮುಂದೆ ಬಂದರೆ 32 ಮೆಗಾ ಪಿಕ್ಸಲ್ನ ಕ್ಯಾಮ್ರಾ ನೀಡಿದರೆ. ಇದು ಕೂಡ ತುಂಬ ವೈಡಾಗಿ ಕ್ಲಿಯರ್ ಆಗಿರುವಂಥ ಫೋಟೋಸ್ನ ನೀಡುತ್ತೆ. ನೀವೇನಾದರೂ ಬಿಲ್ಡ್ ಕ್ವಾಲಿಟಿ ಮತ್ತು ಈ ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಟು ಮತ್ತು ಈ ಕ್ಯಾಮ್ರಾದಲ್ಲಿ AI ಕೂಡ ಇಂಟಿಗ್ರೇಟ್ ಮಾಡಿದ್ದಾರೆ, ನೀವು ಎಡಿಟ್ ಮಾಡ್ಬೋದು. ಇನ್ನು AI ಫೀಚರ್ಸ್, ಬೇರೆ ಬೇರೆ ಫಿಲ್ಟರ್ಸು ಇದೆಲ್ಲ ತುಂಬ ಇದೆ, ಇದನ್ನು ಕೂಡ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ನೀವು ಕ್ಯಾಮ್ರಾಗೆ, ಬಿಲ್ಡ್ ಕ್ವಾಲಿಟಿಗೆ, ಬ್ಯಾಟ್ರಿ ಕೂಡ ನಾನು ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಪ್ರೊಸೆಸಿಂಗ್ ಕೂಡ ಈಗ ತಾನೇ ಹೇಳಿದೆ ತುಂಬ ಚೆನ್ನಾಗಿದೆ. ಇನ್ನು ಇದು ಫ್ರಂಟ್ ಆ್ಯಂಡ್ ಬ್ಯಾಕ್ ಕ್ಯಾಮ್ರಾ ಎರಡರಲ್ಲೂ 4K ವಿಡಿಯೋ ರೆಕಾರ್ಡಿಂಗ್ ಮಾಡುತ್ತೆ. ಇನ್ನು ಇದರ UI ಯೂಸರ್ ಇಂಟರ್ಫೇಸ್ ಅಥವಾ OS ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಹೇಳ್ಬೇಕಂತ ಅಂದರೆ ಇದು ಆ್ಯಂಡ್ರಾಯ್ಡ್ನ 14 Allo UI ಮೇಲೆ ರನ್ ಆಗ್ತಾ ಇದೆ. ಇದು ಒಂದು ತುಂಬ ಕ್ಲೀನ್ OS ಅಂತಲೇ ಹೇಳ್ಬೋದು. ಬೇರೆ ಬೇಡದೇ ಇರುವಂತಹ ಅಪ್ಲಿಕೇಶನ್ಸ್ ಎಲ್ಲ ಇಲ್ಲ. UI ಕೂಡ ತುಂಬ ಚೆನ್ನಾಗಿದೆ. ಈ ಕ್ಲೀನ್ UIಗೋಸ್ಕರನಾದರೂ ನೀವು ಈ ಫೋನ್ನ ತಗೋಬೋದು. ಇನ್ನು ಇದರಲ್ಲಿ 2 ಇಯರ್ಸ್ ಆಪರೇಟಿಂಗ್ ಸಿಸ್ಟಮ್ ಅಪ್ಡೇಟ್ನ ನೀಡ್ತಾ ಇದ್ದಾರೆ. ಇನ್ನು 3 ಇಯರ್ಸ್ ಏನೋ ಸೆಕ್ಯೂರಿಟಿ ಅಪ್ಡೇಟ್ಸ್ ಕೂಡ ನೀಡ್ತಾ ಇದ್ದಾರೆ. ಇನ್ನೂ ಜಾಸ್ತಿ ನೀಡ್ಬೋದಿತ್ತು, ಬಟ್ ಆ್ಯಂಡ್ರಾಯ್ಡ್ ಅದೆಲ್ಲ ನಿಮಗೆ ಗೊತ್ತಿರೋ ಹಾಗೆ ಕಡಿಮೆನೇ ನೀಡೋದು ಅಪ್ಡೇಟ್ನ, ಆದ್ದರಿಂದ ಪರವಾಗಿಲ್ಲ ಅಂತ ಹೇಳ್ಬೋದು. ಇನ್ನು ಇದರ ಬ್ಯಾಟ್ರಿ ಕ್ವಾಲಿಟಿ ಬಗ್ಗೆ ಹೇಳೋದಾದರೆ ಇದು 500 mAhನ ಬ್ಯಾಟ್ರಿ ಹೊಂದಿದೆ ಹಾಗೂ ನಿಮಗೆ ಗೊತ್ತಿರುವ ಹಾಗೆ 68 ವಾಟ್ನ ಫಾಸ್ಟ್ ಚಾರ್ಜಿಂಗ್ ಕೂಡ ನೀಡಿದ್ದಾರೆ. ಅದಷ್ಟೇ ಅಲ್ಲದೆ ವೈರ್ಲೆಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. ಹೌದು, ಈ ಪ್ರೈಸ್ ರೇಂಜಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಕೂಡ ನೀಡ್ತಾ ಇದ್ದಾರೆ ಮೋಟೋದವರು. ಈ ಪ್ರೈಸ್ ರೇಂಜಲ್ಲಿ ಇನ್ಫಿನಿಕ್ಸ್ ಅವರು ಇನ್ನೂ 18,000 ಈ ಪ್ರೈಸ್ ರೇಂಜಲ್ಲಿ ಕೂಡ ವೈರ್ಲೆಸ್ ಚಾರ್ಜಿಂಗ್ ನೀಡ್ತಾರೆ. ಆದರೆ ಅದರಲ್ಲಿ ಕಾಂಪ್ರಮೈಸ್ ಮಾಡಿರ್ತಾರೆ, ಈಗ ಪರ್ಫಾರ್ಮೆನ್ಸಲ್ಲಿ ಕಾಂಪ್ರಮೈಸ್ ಮಾಡಿರ್ತಾರೆ ಇನ್ಫಿನಿಕ್ಸ್ ಅವರು. ಆದರೆ ಪರ್ಫಾರ್ಮೆನ್ಸಲ್ಲೂ ಯಾವುದರಲ್ಲೂ ನನಗೆ ನಾನು ನೋಡಿದಾಗೆ ಕಾಂಪ್ರಮೈಸ್ ಮಾಡಿಲ್ಲ ಮೋಟೋದವರು. ಒಂದು ಒಳ್ಳೆಯ ವಿಷಯ. ವೈರ್ಲೆಸ್ ಚಾರ್ಜಿಂಗ್ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಅದಷ್ಟೇ ಅಲ್ಲದೆ ಸ್ಮಾರ್ಟ್ ಕನೆಕ್ಟ್ ಕೂಡ ಕೊಡ್ತಾ ಇದ್ದಾರೆ. ನೀವು ನಿಮ್ಮ ಸಿಸ್ಟಮ್ ಜೊತೆ ಕನೆಕ್ಟ್ ಮಾಡಿ ತುಂಬ ಈಸಿಯಾಗಿ ಫೈಲ್ಸ್ ಟ್ರಾನ್ಸ್ಫರ್ ಮಾಡ್ಬೋದು ಮತ್ತು ಸ್ಕ್ರೀನ್ ಶೇರ್ ಮಾಡ್ಬೋದು. ಈ ಥರ ಎಲ್ಲ ತುಂಬ ಯೂಸ್ ಆಗುತ್ತೆ. ಇದು ಕೂಡ ಒಂದು ಫ್ಯೂಚರ್ ಚೆನ್ನಾಗಿದೆ. ಇನ್ನು ಇದರಲ್ಲಿ ಡಾಲಿ ಅಟ್ಮಾಸ್ ಸ್ಪೀಕರ್ಸ್ನ ನೀಡ್ತಾ ಇದ್ದಾರೆ. ಇನ್ನು Wi-Fi 6E ನೀಡ್ತಾ ಇದ್ದಾರೆ ಹಾಗೂ ಬ್ಲೂಟೂತ್ 5.2ನ ಕೂಡ ನೀಡ್ತಾ ಇದ್ದಾರೆ. ಕನೆಕ್ಟಿವಿಟಿ ಇಶ್ಯೂಸ್ ಯಾವುದೂ ಆಗೋದಿಲ್ಲ. ಇನ್ನು 16 5G ಬ್ಯಾಂಡ್ಸ್ನ ಕೂಡ ಇದು ಸಪೋರ್ಟ್ ಮಾಡುತ್ತೆ. ಇನ್ನು ವಾಟ್ಸಪ್ಪಲ್ಲಿ ಏನು ಸರ್ವಿಸ್ ಕೂಡ ನೀವು ಈಸಿಯಾಗಿ ಕ್ಲೈಮ್ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದಾರೆ. 24/7 ಸರ್ವಿಸ್ ಕೂಡ ಅವೈಲಬಲ್ ಇರುತ್ತೆ ಅಂತ ನೀಡಿದರು. ಹಾಗೆ ಪಿಕಪ್ ಆ್ಯಂಡ್ ಡ್ರಾಪ್ ಸರ್ವಿಸ್ ಕೂಡ ಇದೆ ಅಂತ ಹೇಳಿದರು. ಅಂದರೆ ನಿಮ್ಮ ಫೋನ್ ಏನಾದರೂ ಕೆಟ್ಟೋಯ್ತಂತಂದರೆ ಅವರೇ ಪಿಕಪ್ ಮಾಡಿ ಮತ್ತೆ ನಿಮಗೆ ತಂದು ಕೊಡ್ತಾರೆ ಅಂತ ಒಂದು ಒಳ್ಳೆಯ ವಿಷಯ. ಯಾವುದೇ ರೀತಿ ಸರ್ವಿಸಲ್ಲಿ ಪ್ರಾಬ್ಲಮ್ ಆಗೋದಿಲ್ಲ ಮೋಟೋರೋಲಾದಲ್ಲಿ ಅಂತ ಅನಿಸುತ್ತೆ. ಇದಿಷ್ಟು ಆಗಿತ್ತು ಈ ಫೋನ್ನ ಅನ್ಬಾಕ್ಸಿಂಗ್ ಹಾಗೂ ಈ ಪ್ರೈಸ್ ರೇಂಜಿಗೆ ಯಾವ ಥರ ಇದೆ ಈ ಫೋನ್ ಅಂತ ನನ್ನ ಪರ್ಸ್ನಲ್ ಒಪಿನಿಯನ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಈ ಪ್ರೈಸ್ ರೇಂಜಲ್ಲಿ ಒನ್ ಆಫ್ ದಿ ಬೆಸ್ಟ್ ಫೋನ್ ಈಗ ಲಾಂಚ್ ಆಗಿರುವಂಥದ್ರಲ್ಲಿ. ನೀವು ಈಗಲೇ ತಗೋಬೇಕಂತ ಅಂದರೆ ನೀವು ಇದನ್ನು ಕನ್ಸಿಡರ್ ಮಾಡ್ಬೋದು. ಇನ್ನು ಮುಂದಿನ ತಿಂಗಳು ಕೆಲವೊಂದು ಫೋನ್ಗಳು ಸುಮಾರು ಫೋನ್ಗಳು ಲಾಂಚ್ ಆಗ್ತಾ ಇದ್ದಾವೆ, ಆಗ ಕೂಡ ನೀವು ನೋಡಿ ಪರ್ಚೇಸ್ ಮಾಡ್ಬೋದು.
ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ನೀವು ಇದೇ ರೀತಿ ಟೆಕ್ ರಿಲೇಟೆಡ್ ಹಾಗೂ ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ಕಂಟೆಂಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.